ಒಂದು ಅಳಿಲು ಒಂದು ಕಡೆ ಕೆಲಸಕ್ಕೆ ಸೇರಿಕೊಳ್ಳುತ್ತಂತೆ. ಏನಪ್ಪ ಅದು ಕೆಲಸ ಅಂದರೆ, ಒಂದು ತಿಂಗಳು ಪೂರ ಬಾದಾಮಿ ಸಿಪ್ಪೆಯನ್ನು ಸುಲಿದ್ರೆ 1 kg ಬಾದಾಮಿಯನ್ನು ಸಂಬಳವಾಗಿ ಕೊಡ್ತೀನಿ ಅಂತ ಹೇಳಿರ್ತಾರಂತೆ. ಹಾಗಾಗಿ ಏನು ಮಾಡುತ್ತೆ, ಆ ಅಳಿಲು 1 ತಿಂಗಳವರೆಗೂ ಕೂಡ ಬಾದಾಮಿಯ ಸಿಪ್ಪೆಯನ್ನು ಸುಲಿಯುತ್ತಂತೆ. 1 ತಿಂಗಳಾದ ನಂತರ 1 kg ಬಾದಾಮಿ ಸಿಗುತ್ತಂತೆ. ಆಗ ಮನೆಗೆ ತೊಗೊಂಡೋಗುತ್ತಂತೆ, ಯೋಚನೆ ಮಾಡುತ್ತಂತೆ, ಅಯ್ಯೋ 1 kg ಬಾದಾಮಿ ಸಿಕ್ಬಿಡ್ತಲ್ಲ, ನನಗೆ 100 kg ಬಾದಾಮಿ ಸಿಪ್ಪೆ ಸುಲಿದಿದ್ದಕ್ಕಾಗಿ ಇನ್ಮೇಲೆ ಏನು ಮಾಡೋಣ, 500 kg ಬಾದಾಮಿಯನ್ನು ಸಿಪ್ಪೆಯನ್ನು ಸುಲಿದು ಬಿಡೋಣ, ನನಗೆ 10 kg ಬಾದಾಮಿ ಸಿಕ್ಬಿಡುತ್ತೆ, ಆರಾಮಾಗಿ ನಾನು ಜೀವನವನ್ನು ನಡೆಸ್ಬೋದು, ಕುತ್ಕೊಂಡು ತಿನ್ಬೋದಂತ ಯೋಚನೆ ಮಾಡುತ್ತಂತೆ. ಸರಿ ಅಂತೇಳ್ಬಿಟ್ಟು ಮುಂದಿನ ತಿಂಗಳು ಹೋಗುತ್ತಂತೆ. 500 kg ಬಾದಾಮಿಯನ್ನು ಸುಲಿಯೋಕ್ಕೆ 5 ತಿಂಗಳ ಸಮಯವನ್ನು ತಗೊಳುತ್ತಂತೆ. ಅದಾದಮೇಲೆ ಏನಾಗುತ್ತೆ, ಅದಕ್ಕೆ 10 kg ಬಾದಾಮಿ ಸಿಪ್ಪೆಯನ್ನು ಸುಲಿದಿದ್ದಕ್ಕಾಗಿ 10 kg ಏನಾಗುತ್ತೆ, ಬಾದಾಮಿ ಸಿಗುತ್ತಂತೆ. ಮನೆಗೆ ತೊಗೊಂಡೋಗುತ್ತಂತೆ. ಆರಾಮಾಗಿ ಇನ್ನೇ ನನ್ನ ಜೀವನ ಚೆನ್ನಾಗಾಯಿತು ಅಂತೇಳ್ಬಿಟ್ಟು ತಿನ್ಕೊತ ಕೂತ್ಕೊಂಡಿರುತ್ತಂತೆ. ಆ ತಿನ್ನುವಾಗ ಏನಾಯಿತು, 1 ವಾರ ಆಗುತ್ತಂತೆ. 1 ವಾರ ಆದ ತಕ್ಷಣವೇ ಆ ಒಂದು ಅಳಿಲಿಗೆ ಏನಾಗುತ್ತೆ, ಹಲ್ಲು ನೋವುಗಳೆಲ್ಲ ಶುರುವಾಗುತ್ತಂತೆ. ಅಂದರೆ 500 kgಯನ್ನು ಬಾದಾಮಿ ಸಿಪ್ಪೆಯನ್ನು ಸುಲಿದಿದ್ದಕ್ಕಾಗಿ ಅಷ್ಟೊತ್ತಿಗೆ ತನ್ನ ಹಲ್ಲೆಲ್ಲ ಸೌದೋಗ್ಬಿಟ್ಟಿರುತ್ತಂತೆ ಅಳಿಲಿಗೆ. ಹಾಗಾಗಿ ಆ ಅಳಿಲು ಬಾದಾಮಿಯನ್ನು ತಿನ್ನುವಾಗ ತುಂಬ ನೋವಾಗಿ ಈ ಕಡೆ ತಿನ್ನೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒದ್ದಾಡುತ್ತಂತೆ. ಅಂದರೆ ನಮ್ಮ ಜೀವನದಲ್ಲಿ ಕೂಡ ನಾವು ಎಷ್ಟೋ ಸರಿ ಹೀಗೆ ಮಾಡ್ತೀವಿ. ಮುಂದಿನ ಜೀವನಕ್ಕಿರಲಿ ಅಂತೇಳ್ಬಿಟ್ಟು ಇಂದಿನ ಜೀವನವನ್ನು ಸಂತೋಷವಾಗಿರ್ದೇನೆ, ಇಂದಿನ ಜೀವನ ಬಗ್ಗೆ ಯೋಚನೆ ಮಾಡ್ದೇ ಮುಂದಿನ ಬಗ್ಗೆ ಯೋಚನೆ ಮಾಡ್ತಾ ಇಂದಿನ ಜೀವನವನ್ನು ಕಳ್ಕೊಂಡ್ಬಿಡ್ತೀವಿ. ಕೊನೆಗೆ ಒಂದಿನ ಆ ಅನುಭವಿಸೋಕ್ಕೂ ನಾವೇ ಇರೋದಿಲ್ಲ. ಸೊ ಹಾಗಾಗಿ ಮುಂದಿನ ಜೀವನಕ್ಕೆ ಯೋಚನೆ ಮಾಡಬೇಕು ನಿಜ, ಹಾಗಂತೇಳಿ ಈಗಿನ ಜೀವನವನ್ನು ಸಂತೋಷವಾಗಿರದೆ ಮುಂದಿನ ಜೀವನ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಏನು ಅರ್ಥ ಇರುತ್ತೆ ಅಲ್ವಾ?